ವೆಲ್ಕಮ್ ಟು ರುಚಿ ಅಭಿರುಚಿ ತಾರಗಳ ಸಮರ. ನಾನು ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ಮಣಿಪಾಲ್ ಸೆಂಟರ್ ಅಲ್ಲಿರೋ ರಾಯಲ್ ಆರ್ಚಿಡ್ ಸೆಂಟರ್. ಈಗ ರಾಧಿಕಾ ಪಂಡಿತ್ ಅವರ ಫೇವ್ರೆಟ್ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಹೇಳ್ತೀರಾ ಅನ್ಸುತ್ತೆ ನಿಮ್ಗೆ ಏನಿಷ್ಟ ಅಂತ? ನಿಜ ಹೇಳಬೇಕಾದ್ರೆ ನಾನು ಮಶ್ರೂಮ್ ಇಸ್ ಮೈ ಫೇವ್ರೆಟ್ ವೆಜಿಟಬಲ್. ಸೊ ಮಶ್ರೂಮ್ ಅಲ್ಲಿ ನನ್ಗೆ ಏನೇ ಪ್ರಿಪರೇಷನ್ಸ್ ಆದ್ರೂ ಇಟ್ಸ್ ಮೈ ಫೇವ್ರೆಟ್ ಬಿಕಾಸ್ ಮಶ್ರೂಮ್ ಇಸ್ ಮೈ ಫೇವ್ರೆಟ್. ಓಕೆ, ನಮ್ಮೊಂದಿಗಿದ್ದಾರೆ ಶೆಫ್ ಸಚಿನ್ ಸುಬ್ಬಯ್ಯ. ಹಾಯ್, ವೆಲ್ಕಮ್ ಟು ದ ಶೋ. ಇವತ್ತು ನೀವು ರಾಧಿಕಾ ಪಂಡಿತ್ ಅವರ ಫೇವ್ರೆಟ್ ರೆಸಿಪಿನ ಹೇಳ್ಕೊಡ್ತಿದ್ದೀರಾ ಅಲ್ವಾ? ಓಕೆ, ಹೇಳ್ಕೊಡ್ತೀನಿ. ಏನ್ ಹೇಳ್ಕೊಡ್ತಿದ್ದೀರಾ? ಸೆಲೆಬ್ರಿಟಿ ಶ್ರೂಮ್ಸ್. ಸೆಲೆಬ್ರಿಟಿ ಶ್ರೂಮ್ಸ್. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಗಾರ್ಲಿಕ್, ಆನಿಯನ್, ಜಿಂಜರ್, ಸ್ಪ್ರಿಂಗ್ ಆನಿಯನ್, ಕ್ರಶ್ ಪೀನಟ್, ಪೀನಟ್ ಸಾಸ್, ಸಾಲ್ಟ್, ಮಶ್ರೂಮ್. ಶುರು ಮಾಡೋಣ ಅಡುಗೆ? ಶುರು ಮಾಡೋಣ. ಮೊದಲಿಗೆ ಏನು ಮಾಡಬೇಕು? ಮೊದಲಿಗೆ ಸ್ವಲ್ಪ ಬಟರ್ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಇದು ಮಶ್ರೂಮಿಗಿರೋ ಫಿಲ್ಲಿಂಗ್ ಫಸ್ಟ್ ಇದನ್ನ ಫಿಲ್ ಮಾಡಬೇಕು. ಸೊ ಅದಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ತಾ ಇದ್ದೀನಿ. ಈಗ 1 ಟೀ ಸ್ಪೂನ್ ಗಾರ್ಲಿಕ್. ಈಗ ಸಣ್ಣಗೆ ಹೆಚ್ಕೊಂಡಿರುವಂತ ಬೆಳ್ಳುಳ್ಳಿ. ಗಾರ್ಲಿಕ್, ಸ್ವಲ್ಪ ಆನಿಯನ್, ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ಜಿಂಜರ್, ಕ್ರಶ್ಡ್ ಪೀನಟ್. ಇದು ಈ ಕಡಲೆಕಾಯಿ ಬೀಜನ ಹುರ್ಕೊಂಡು ಆಮೇಲೆ ಪೌಡರ್ ಮಾಡಲ್ಲ, ಕ್ರಶ್ ಮಾಡ್ತೀವಿ ಅಷ್ಟೇ. ರಾಧಿಕಾ ಅವರೇ, ನೀವು ಮನೆಯಲ್ಲಿ ಅಡುಗೆ ಮಾಡ್ತೀರಾ? ನಿಮಗೆ ಬಿಡುವಾಗತ್ತಾ? ಅಡುಗೆ ಮಾಡೋಷ್ಟು ಪುರ್ಸೊತ್ತು ಸಿಗುತ್ತಾ ನಿಮಗೆ? ನನಗೆ ಅಡುಗೆ ಮಾಡೋದ್ಕಿಂತ ತಿನ್ನೋದು ತುಂಬಾ ಇಷ್ಟ. ಸೊ ಈ ತರ ರುಚಿಯಾದ ಅಡುಗೆಗಳೆಲ್ಲ ತಿನ್ನೋದು ಐ ರಿಯಲಿ ಲವ್ ಇಟ್. ಓಕೆ, ನೀವು ಈ ತರ ಡೀಪ್ ಫ್ರೈಡ್ ಆ ಥರದ್ದೆಲ್ಲ ಇಷ್ಟಪಡಲ್ವಾ ಅಥವಾ ಇಷ್ಟ ಆಗತ್ತಾ ನಿಮಗೆ? ಇನ್ಫ್ಯಾಕ್ಟ್ ಎಲ್ರಿಗೂ ಇಂಥ ಡೀಪ್ ಫ್ರೈಡ್ ಜಾಸ್ತಿ ಕ್ಯಾಲರೀಸ್ ಇರೋವಂಥ ಪದಾರ್ಥಗಳು ತುಂಬಾ ಇಷ್ಟ ಆಗುತ್ತೆ. ಬಟ್ ಅದನ್ನ ಮೇಂಟೈನ್ ಮಾಡಿದ್ರೆ, ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ತಿಂದು ಮೇಂಟೈನ್ ಮಾಡಿದ್ರೆ ಐ ಥಿಂಕ್ ವಿ ಆಲ್ ಕ್ಯಾನ್ ಹ್ಯಾವ್ ಫನ್. ಈಗ ಏನ್ ಮಾಡಬೇಕು? ಸ್ವಲ್ಪ ಪೀನಟ್ ಬಟರ್. ಪೀನಟ್ ಬಟರ್ ಅಂದ್ರೆ ಇದನ್ನ ಹೇಗೆ ಮಾಡ್ಕೊಂಡಿದ್ದೀರಾ? ಇದು ಅಂಗಡಿನ ಸಾಧಾರಣ ಸಿಗುತ್ತೆ. ಪೀನಟ್ ಬಟರ್ ಅಂದ್ರೆ ಡಬ್ಬಿಲ್ ಸಿಗುತ್ತೆ, ಯಾವ ಸ್ಟೋರ್ಸ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ. ಓಕೆ, ಇನ್ಫ್ಯಾಕ್ಟ್ ಪೀನಟ್ ಬಟರ್ ಬ್ರೆಡ್ಗೂ ಹಾಕ್ಬಿಟ್ಟು ಇಟ್ ಇಸ್ ಬ್ರೆಡ್ಗೂ ಹಾಕ್ಬಿಟ್ಟು ಒಂದು. ಈಗ ತುಂಬಾ ಜನ ಕೆಲ್ಸಕ್ಕೆ ಹೋಗೋದ್ರಿಂದ ಇದನ್ನ ಇದರಲ್ಲಿ ಶುಗರ್ ಇರಲ್ಲ, ಇದರಲ್ಲಿ ತುಂಬಾ ಶುಗರ್ ಇರಲ್ಲ. ಸೊ ಇಟ್ಸ್ ಬೆಟರ್, ಜಾಮ್ ಗಿಂತ ಇಟ್ಸ್ ಬೆಟರ್. ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಅಡುಗೆ ಬಗ್ಗೆ. ಐ ಆಮ್ ಅ ಫೂಡಿ. ನಾನು ಹೇಳಿದಾಗೆ ತಿನ್ನೋದು ತುಂಬಾ ಇಷ್ಟ. ಲಾಸ್ಟ್ ಸ್ವಲ್ಪ ಫಿನಿಶ್ ಮಾಡ್ಬೇಕಾದ್ರೆ ಸ್ವಲ್ಪ ಸೋಯಾ ಸಾಸ್. ರಾಧಿಕಾ ಅವರೇ, ನೀವು ಯಾವ ತರ ಫುಡ್ ಅನ್ನ ಇಷ್ಟಪಡ್ತೀರಾ? ಇಂಡಿಯನ್, ಕಾಂಟಿನೆಂಟಲ್? ನನಗೆ ಚೈನೀಸ್ ತುಂಬಾ ಇಷ್ಟ. ಅದಲ್ಲದೆ ನನಗೆ ಪ್ರತಿಯೊಂದು ವೆರೈಟಿ ಟ್ರೈ ಮಾಡೋದು ತುಂಬಾ ಇಷ್ಟ. ಅಂಡ್ ಮಮ್ಮಿ ಕೂಡ ಮನೇಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಫಿಲ್ಲಿಂಗ್ ರೆಡಿ ಆಯ್ತಾ? ಫಿಲ್ಲಿಂಗ್ ರೆಡಿ ಆಯ್ತು. ಬಟರ್ ಮಶ್ರೂಮ್ನ ಇದಕ್ಕೆ ಫಿಲ್ ಮಾಡಬೇಕು. ಜಸ್ಟ್ ಫಿಲ್ ಮಾಡಿಕೊಂಡು ಮತ್ತೆ ಇದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡಬೇಕು. ಮೈದಾ, ಕಾರ್ನ್ಫ್ಲವರ್, ಸಾಲ್ಟ್ ಮತ್ತು ಐಸ್ ವಾಟರ್ ಅದು ಹಾಕ್ಬಿಟ್ಟು ಒಂದು ಬ್ಯಾಟರ್, ಈ ಥರ ಒಂದು ಬ್ಯಾಟರ್ ರೆಡಿ ಮಾಡಬೇಕು. ಮೈದಾ, ಕಾರ್ನ್ಫ್ಲವರ್ ಈಕ್ವಲ್ ಕ್ವಾಂಟಿಟಿ, ಸಾಲ್ಟ್ ಮತ್ತೆ ಮಿಕ್ಸ್ ಮಾಡ್ಬೇಕಾದ್ರೆ ಇದು ಐಸ್ ವಾಟರ್. ಯಾಕೆ ಐಸ್ ವಾಟರ್ನ ಉಪಯೋಗಿಸ್ಬೇಕು? ಇಲ್ಲಾಂದ್ರೆ ಇದು ಇಂಥ ಈ ಕನ್ಸಿಸ್ಟೆನ್ಸಿ ಬರಲ್ಲ. ಯಾವ ಕನ್ಸಿಸ್ಟೆನ್ಸಿಗೆ ನಾವು ಮಾಡಬೇಕಾಗುತ್ತೆ? ಥಿಕ್ ಕನ್ಸಿಸ್ಟೆನ್ಸಿ. ಡೀಪ್ ಫ್ರೈ ಮಾಡಬೇಕು, ಮತ್ತೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ತೆಗಿಬೇಕು. ಓಕೆ, ಸೊ ಅದು ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದಾ? ಓಕೆ, ನೋಡ್ಬೋದು. ಈ ಕನ್ಸಿಸ್ಟೆನ್ಸಿ ಇರಬೇಕು. ರಾಧಿಕಾ ಅವರೇ, ನೋಡ್ಕೊಂಡ್ರಾ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂತ? ಹೌದು, ಡೀಪ್ ಫ್ರೈ ಮಾಡ್ಬೇಕಾದ್ರೆ ಬಜೆ ಗಿಜೆ ಮಾಡ್ಬೇಕಾದ್ರೂ ಇಂಥದ್ದೇ ಕೋಟಿಂಗ್ ಮಾಡ್ತೀವಿ. ಸೊ ಅದ್ರದ್ದೇ ಕೋಟಿಂಗ್. ಬಟ್ ಎಗ್ ಏನು ಯೂಸ್ ಮಾಡಲ್ಲ, ಪ್ಯೂರ್ ವೆಜಿಟೇರಿಯನ್. ಹೌದು, ಬಟ್ ಐಸ್ ಕೋಲ್ಡ್ ವಾಟರ್ ಯೂಸ್ ಮಾಡೋದು ನನಗೆ ಗೊತ್ತಿರಲಿಲ್ಲ. ಐ ಜಸ್ಟ್ ಗಾಟ್ ಟು ನೋ. ಓಕೆ, ಈಗ ಏನು ಮಾಡೋದು? ಜಸ್ಟ್ ಇದನ್ನು ತಗೊಂಡು ಜಸ್ಟ್ ಈ ಥರ ಡಿಪ್ ಮಾಡಿ
ಹೌದು, ಈ ಫಿಲ್ಲಿಂಗ್ ಹೊರಗಡೆ ಬರಲ್ವಾ? ಹೇಗೆ ಅದು Filling seal ಬರಲ್ಲ. ಮಾಡೋದು? ಜಸ್ಟ್ ಈ ತರ ಡಿಪ್ ಮಾಡಿ ತೆಗಿಬೇಕು ಸ್ಟ್ರೈಟ್ ಆಗಿ. ಓಕೆ ಓಕೆ. ಇಲ್ಲ ಸಣ್ಣ ಸ್ಪೂನ್ ತಗೊಂಡು ಅದ್ರ ಮೇಲೆ ಹೀಗೆ ಪೋರು ಮಾಡ್ಬೋದಲ್ಲ? ಪೋರ್ ಮಾಡ್ಬೋದು. ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಈಗೇನ್ ಮಾಡ್ಬೇಕು? ಈಗ ಸ್ವಲ್ಪ ಬಟರ್, ಸ್ವಲ್ಪ ಬೆಣ್ಣೆ. ಬೆಣ್ಣೆ. ನೀವು ಬಹಳ ಕಡಿಮೆ ಬೆಣ್ಣೆ ಮತ್ತು ಕಡಿಮೆ ಎಣ್ಣೆ ಉಪಯೋಗಿಸ್ತೀರಲ್ವಾ? ಹೌದು. ಪೀನಟ್ ಸಾಸ್ ಇದೆ, ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಪೀನಟ್ ಸಾಸ್ ಅಂತಾನೆ? ಮಾರ್ಕೆಟ್ ಸಿಗುತ್ತೆ. pinch of salt, ಸ್ವಲ್ಪ crushed peanut, spring onion. ಈಗ ನೀವು ತಯಾರಿಸ್ತಾ ಇರೋ ಅಡುಗೆ ಸ್ಟಾರ್ಟರ್ ಗ್ರೂಪಿಗೆ ಸೇರುತ್ತಾ ಅಥವಾ ಮೇನ್ ಕೋರ್ಸ್? ಸ್ಟಾರ್ಟರ್ ಗ್ರೂಪಿಗೆ ಸೇರುತ್ತೆ. ರಾಧಿಕಾ ಇದು ಒನ್ ಆಫ್ ದ ಫೇಮಸ್ ಡಿಶ್ ಇನ್ ಪಾಪರಾಜಿ. ಅದೇ ರಾಧಿಕಾ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ ಅಲ್ವಾ? ಇದಲ್ಲದೆ ಸ್ಟಾರ್ಟರ್ಸ್ ನಿಮ್ಗೆ ಇನ್ಯಾವ್ದು ಇಷ್ಟ ಆಗುತ್ತೆ? ಈ ತರದ ಕ್ವಿಕ್ ಸ್ನ್ಯಾಕ್ಸ್ ಇದಾಗ್ತೀವಿ. ಈಗ ಟಾಸ್ ಮಾಡಬೇಕು. ಓಕೆ, ಟಾಸ್ ಆಯ್ತು. ಆಗೋಯ್ತು, ರೆಡಿ. ನಾವು ಇದು ಬ್ಯಾಂಬೂ ಶೂಟ್ಸ್ ಅಲ್ಲಿ ಪ್ರೆಸೆಂಟೇಷನ್ ಕೂಡ ತುಂಬಾ ವಿಭಿನ್ನವಾಗಿದೆ. ಅಂಡ್ ಪ್ರೆಸೆಂಟೇಷನ್ ತುಂಬಾ ಮುಖ್ಯ ಅಲ್ಲ, ನೋಡಿದ್ರೆ ವಾವ್ ಅನ್ಸ್ಬೇಕು. ಮೊದಲು ಕಣ್ಣಿಗೆ ಇಷ್ಟ ಆಗ್ಬೇಕು, ಆಮೇಲೆ ರುಚಿ. ಸ್ವಲ್ಪ ಕ್ರಶ್ಡ್ ಪೀನಟ್ ಆನ್ ಟಾಪ್, ಸ್ವಲ್ಪ ಸ್ಪ್ರಿಂಗ್ ಆನಿಯನ್. ಸೆಲೆಬ್ರಿಟಿ ಶೂಮ್ಸ್ ರೆಡಿ ಆಗಿದೆ. ಇದು ಬ್ಯಾಂಬೂ ಅಲ್ವಾ? ಪ್ರೆಸೆಂಟೇಷನ್. ಓಕೆ, ಹೇಗನ್ಸ್ತು ಪ್ರೆಸೆಂಟೇಷನ್ ನಿಮ್ಗೆ? ತುಂಬಾ ವಿಭಿನ್ನವಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ನಿಮ್ಮೆಲ್ಲರ ನೆಚ್ಚಿನ ತಾರೆ ರಾಧಿಕಾ ಪಂಡಿತ್ ಅವರ ಫೇವ್ರೆಟ್ ಡಿಶ್ ಸೆಲೆಬ್ರಿಟಿ ಶೂಮ್ಸ್ ಸಿದ್ಧವಾಯಿತು.